ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಗ್ಗರಣೆ ಅನ್ನ ಆಲೂಗೆಡ್ಡೆ ಗೊಜ್ಜು ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಈರುಳ್ಳಿ ತೊಗೊಂಡಿದ್ದೀನಿ, 2 ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಕಪ್ಪು ಬಟಾಣಿ ತೊಗೊಂಡಿದ್ದೀನಿ, 1 ಕಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ, ಮತ್ತು 7ರಿಂದ 8 ಪೀಸು ಚಕ್ಕೆ ತೊಗೊಂಡಿದ್ದೀನಿ, 1 ಸ್ಪೂನು ಲವಂಗ ತೊಗೊಂಡಿದ್ದೀನಿ, 5 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಅನಾನಸ್ ಮೊಗ್ಗು ತೊಗೊಂಡಿದ್ದೀನಿ, 2 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ, ಮತ್ತು 3 ಸ್ಪೂನು ಮಟನ್ ಸಾರು ಪುಡಿ ತೊಗೊಂಡಿದ್ದೀನಿ. ಅಂದರೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಮಿಕ್ಸ್ ಆಗಿರೋದು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪಿಟ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. 8 ಆಲೂಗೆಡ್ಡೆನ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 4 ಈರುಳ್ಳಿ ದೊಡ್ಡದು ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟದಲ್ಲಿ. ಮತ್ತು ಅಳತೆಗೆ ಬೇಕಾದಷ್ಟು ನೀರು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಒಗ್ಗರಣೆಯನ್ನು ಆಲೂಗೆಡ್ಡೆ ಗೊಜ್ಜು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವಾಗ ನಿಮಗೆ ಫಸ್ಟು ಒಗ್ಗರಣೆಯನ್ನು ತೋರಿಸ್ತಿದ್ದೀನಿ. ಅದಕ್ಕಿವಾಗ ಕುಕ್ಕರ್ ಇಟ್ಕೊಂಡಿದ್ದೆ, ಕುಕ್ಕರ್ ಕಾದಿದೆ. ನಾನಿವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಿದ್ದೀನಿ. ನಾನೀಗ ಇದಕ್ಕೆ ಚಕ್ಕೆ ಹಾಕ್ಕೊತಿದ್ದೀನಿ, ಮತ್ತು ಲವಂಗ ಹಾಕ್ಕೊತಿದ್ದೀನಿ, ಏಲಕ್ಕಿ ಕಾಯಿ ಹಾಕ್ಕೊತಿದ್ದೀನಿ, ಅನಾನಸ್ ಮೊಗ್ಗು, ಮರಾಠಿ ಮೊಗ್ಗು, ಮತ್ತು ಪಲಾವ್ ಎಲೆ ಹಾಕ್ಕೊತಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ಬೆಳ್ಳುಳ್ಳಿ ಒಂದು 2 ನಿಮಿಷ ಕೆಂಪಗಾಗಲಿ. ಫ್ರೆಂಡ್ಸ್, ಈಗ ಬೆಳ್ಳುಳ್ಳಿ ಕೆಂಪಾಗಿದೆ. ನಾನೀಗ ಇದಕ್ಕೆ ಬಟಾಣಿ ಹಾಕ್ಕೊತಿದ್ದೀನಿ. ಇದನ್ನು ಅಷ್ಟೇ ಒಂದು 2 ನಿಮಿಷ ಹುರ್ಕೊತೀನಿ. ಫ್ರೆಂಡ್ಸ್, ಈಗ ಬಟಾಣಿ 2 ನಿಮಿಷ ಹುರ್ಕೊಂಡಿದ್ದೀನಿ. ನಾನೀಗ ಇದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈ ಈರುಳ್ಳಿನ ಒಂದು 5 ನಿಮಿಷ ಸ್ವಲ್ಪ ಕೆಂಪಾಗಬೇಕು, ಆ ಥರ ಹುರ್ಕೊತೀನಿ. ಫ್ರೆಂಡ್ಸ್, ಈಗ ಇದು 2 ನಿಮಿಷ ಆಗಿದೆ. ಸ್ವಲ್ಪ ಲೈಟು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈರುಳ್ಳಿ ಈ ಅದಕ್ಕೆ ಬೆಂದರೆ ಸಾಕು. ಫ್ರೆಂಡ್ಸ್, ನಾನು ಇದಕ್ಕೆ ಈಗ ಅಳತೆಗೆ ಬೇಕಾದಷ್ಟು ನೀರು ಹಾಕ್ಕೊತೀನಿ. ನಾನಿದರಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೆ. ಈಗ 4 ಲೋಟ ನೀರು ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ನಾನೀಗ ಇದಕ್ಕೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ಅಳತೆಗೆ ಬೇಕಾದಷ್ಟು ಉಪ್ಪು ಹಾಕ್ಕೊತೀನಿ. ಇದು ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಫ್ರೆಂಡ್ಸ್, ಈಗ ನೀರು ಕುದೀತಾ ಇದೆ. ನಾನೀಗ ಇದಕ್ಕೆ ಅಕ್ಕಿ ಹಾಕ್ಕೊತೀನಿ.
ಫ್ರೆಂಡ್ಸ್, ನಾನೀಗ ಇದಕ್ಕೆ ಅಕ್ಕಿ ಹಾಕಿದ್ದೀನಿ. ಒಂದ್ಸಲ ಇದನ್ನು ಹಿಂಗೆ ತಿರುಗಿಸಿ ನಾನು ಕುಕ್ಕರ್ನ ಕೂಗೋಕೆ ಇಡ್ತಿದ್ದೀನಿ. ಇದು 2 ವಿಷಲ್ ಬಂದರೆ ಸಾಕು. ಫ್ರೆಂಡ್ಸ್, ಈಗ ಕುಕ್ಕರ್ 2 ಕೂಗ್ತಿದೆ. ಇದು 2 ವಿಷಲ್ ಬಂದಿದೆ ಈಗ. ಫ್ರೆಂಡ್ಸ್, ಈಗ ಒಗ್ಗರಣೆನ ರೆಡಿಯಾಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈಗ ಒಗ್ಗರಣೆನ ರೆಡಿಯಾಗಿದೆ. ನಾವೀಗ ಇದಕ್ಕೆ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ, ಆಲೂಗೆಡ್ಡೆ ಗೊಜ್ಜು. ಫ್ರೆಂಡ್ಸ್, ಈಗ ಆಲೂಗೆಡ್ಡೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಆಲೂಗೆಡ್ಡೆ ಗೊಜ್ಜಿಗೆ ಫಸ್ಟಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ನಾನೀಗ ಇದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ. ನಾನೀಗ ಈ ಈರುಳ್ಳಿನ ಒಂದು 5 ನಿಮಿಷ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಹುರ್ಕೊತೀನಿ. ಫ್ರೆಂಡ್ಸ್, ನಾನು ಈ ಈರುಳ್ಳಿನ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಹುರ್ಕೊತೀನಿ. ಫ್ರೆಂಡ್ಸ್, ಈಗ ಈರುಳ್ಳಿ ಕೆಂಪಗಾಗಿದೆ. ನಾನೀಗ ಇದಕ್ಕೆ ಆಲೂಗೆಡ್ಡೆ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ನಾನೀಗ ಇದನ್ನು ಒಂದು 2 ನಿಮಿಷ ಹುರಿತೀನಿ. ಈರುಳ್ಳಿ ಮತ್ತು ಆಲೂಗೆಡ್ಡೆನ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್, ನಾನೀಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಮುಚ್ಚಿಡ್ತಿದ್ದೀನಿ. ಫ್ರೆಂಡ್ಸ್, ಈಗ ಇದು 5 ನಿಮಿಷ ಆಗಿದೆ. ನಾನೀಗ ಇದಕ್ಕೆ ಅರಿಶಿಣದ ಪುಡಿ ಹಾಕ್ಕೊತಿದ್ದೀನಿ, ಅರ್ಧ ಸ್ಪೂನಷ್ಟು. ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದೆ.
ನಾವೀಗ ಇದಕ್ಕೆ ಮಟನ್ ಸಾರು ಪುಡಿ ಹಾಕೊಳ್ಳೋಣ. ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಮಿಕ್ಸ್ ಮಾಡಿರೋದು ಇದು. ನಾನೀಗ ಇದಕ್ಕೆ 3 ಸ್ಪೂನು ಮಟನ್ ಸಾರು ಪುಡಿ ಹಾಕ್ತಿದ್ದೀನಿ. ಇದನ್ನು ಅಷ್ಟೇ ಫ್ರೆಂಡ್ಸ್ 2 ನಿಮಿಷ ಮುಚ್ಚಿಡೋಣ. ಫ್ರೆಂಡ್ಸ್ ಈಗ 2 ನಿಮಿಷ ಆಗಿದೆ. ನಾನೀಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್ ಈಗ ಇದನ್ನು ಅಷ್ಟೇ ಇನ್ನೊಂದು 2 ನಿಮಿಷ ಮುಚ್ಚಿಡೋಣ. ಫ್ರೆಂಡ್ಸ್ ಈಗ ಇದು 2 ನಿಮಿಷ ಆಗಿದೆ. ನಾನು ಇದನ್ನು ತಿರುಗಿಸ್ಕೊತಿದ್ದೀನಿ. ಖಾರ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ. ನಾನೀಗ ಇದಕ್ಕೆ ಅರ್ಧ ಲೋಟ ನೀರು ಹಾಕ್ಕೊತಿದ್ದೀನಿ. ಇದನ್ನು ತಿರುಗಿಸಿ ನಾನೀಗ ಇದನ್ನು 3 ವಿಷಲ್ ಕೂಗಿಸ್ಕೊತೀನಿ. ಫ್ರೆಂಡ್ಸ್ ಈಗ ಆಲೂಗಡ್ಡೆ ಗೊಜ್ಜು ರೆಡಿಯಾಗಿದೆ. 3 ವಿಷಲ್ ಬಂದಿದೆ. ಈಗ ತೆಗಿತಿದ್ದೀನಿ. ಫ್ರೆಂಡ್ಸ್ ನಾನೀಗ ಆಲೂಗಡ್ಡೆ ಗೊಜ್ಜನ್ನ ಈ ಬೌಲ್ಗೆ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್ ಮತ್ತು ಒಗ್ಗರಣೆಯನ್ನು ಕೂಡ ಇದಕ್ಕೆ ಹಾಕ್ಕೊತಿದ್ದೀನಿ. ಫ್ರೆಂಡ್ಸ್ ಈಗ ಆಲೂಗೆಡ್ಡೆ ಗೊಜ್ಜು ಒಗ್ಗರಣೆನ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.